ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲೈಫ್ ಸರ್ಕಲ್. ನಮ್ಮ ಜೀವನದಲ್ಲಿ ಪ್ರತಿ ವಸ್ತುಗಳು ತುಂಬ ಪ್ರಾಮುಖ್ಯತೆ ಪಡೆದಿರುತ್ತೆ. ಒಬ್ಬ ವ್ಯಕ್ತಿ ಬದುಕಬೇಕಾದರೆ ಆಹಾರ ಪದಾರ್ಥ, ದಿನಬಳಕೆ ವಸ್ತುಗಳು, ವಾಹನ, ಮನೆ ವಸ್ತುಗಳು ಎಲ್ಲ ಅತ್ಯಗತ್ಯ. ಇವುಗಳು ಇಲ್ಲದಿದ್ದರೆ ಮನುಷ್ಯನ ಬದುಕು ಕಷ್ಟ. ಬೆಳಗ್ಗೆ ಎದ್ದಾಗಿನಿಂದ ಮಲಗೋ ತನಕ ಒಂದಲ್ಲ ಒಂದು ವಸ್ತು ಉಪಯೋಗಿಸಲೇಬೇಕು. ಇರೋದಕ್ಕೆ ಮನೆಗೆ ಬೇಕಾದ ವಸ್ತುಗಳು, ಟಿವಿ, ಫ್ಯಾನು, ಈ ರೀತಿ ಎಲ್ಲ ವಸ್ತುಗಳು ಬೇಕೇ ಬೇಕು. ನಾವು ಮನೆಗೆ ಚಿನ್ನ, ಬೆಳ್ಳಿ ಅಥವಾ ಬೆಲೆ ಬಾಳುವ ಯಾವುದೇ ವಸ್ತುಗಳನ್ನು ತಂದರೂ ದಿನ, ಗಳಿಗೆ ಎಲ್ಲ ನೋಡ್ತೇವೆ. ಇಂಥದ್ದೇ ದಿನ ತಂದರೆ ಒಳ್ಳೆಯದು ಅಂತ ತರ್ತೇವೆ. ಯಾಕಂದರೆ ನಾವು ತರೋ ವಸ್ತುಗಳಿಂದ ನಾವು ಮತ್ತಷ್ಟು ಅಭಿವೃದ್ಧಿಯಾಗಬೇಕು, ಅದರಿಂದ ಯಾವುದೇ ನಷ್ಟ ಆಗಬಾರದು ಅಂತ. ಬರೀ ಬೆಲೆ ಬಾಳುವ ವಸ್ತುಗಳು ಅಷ್ಟೇ ಅಲ್ಲ, ಎಲ್ಲ ವಸ್ತುಗಳು ಇಂಥದ್ದೇ ದಿನ ತಂದರೆ ಒಳ್ಳೆಯದು ಅಂತ ಜ್ಯೋತಿಷಿಗಳು ಹೇಳ್ತಾರೆ. ವಾರದ 7 ದಿನಗಳಲ್ಲಿ ಇಂತಹ ದಿನ ಇಂತಹದ್ದೇ ವಸ್ತುಗಳು ಮನೆಗೆ ತಂದರೆ ಸಂಪತ್ತು, ಅಭಿವೃದ್ಧಿ ಹೆಚ್ಚಾಗುತ್ತದೆ. ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಸಹ ಜಾಸ್ತಿ ಆಗುತ್ತದೆ ಎಂದು ಹೇಳಲಾಗ್ತಿದೆ. ಹಾಗಾದರೆ ಯಾವ ದಿನ ಯಾವ ವಸ್ತುಗಳು ಮನೆಗೆ ತಂದರೆ ಒಳ್ಳೆಯದು ಅಂತ ನೋಡೋಣ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಾಗಿ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಮನುಷ್ಯ ಎಲ್ಲ ವಸ್ತುಗಳ ಮೇಲೂ ಅವಲಂಬಿತ. ತಿನ್ನೋದಕ್ಕೆ ಆಹಾರ ಪದಾರ್ಥಗಳು, ಇರೋದಕ್ಕೆ ಮನೆ, ಗೃಹೋಪಯೋಗಿ ವಸ್ತುಗಳು, ಓಡಾಡೋಕ್ಕೆ ವಾಹನಗಳು ಸೇರಿದಂತೆ ದಿನವಿಡೀ ಒಂದಲ್ಲ ವಸ್ತು ಇರಲೇಬೇಕು. ಈ ಎಲ್ಲ ವಸ್ತು ಪದಾರ್ಥಗಳು ಇಂಥದ್ದೇ ದಿನ ತಂದರೆ ಒಳ್ಳೆಯದು ಎಂದು ಜ್ಯೋತಿಷಿಗಳು ಹೇಳ್ತಿದ್ದಾರೆ. ಯಾವ ದಿನ ಯಾವ ವಸ್ತು ಅಥವಾ ಪದಾರ್ಥಗಳು ಖರೀದಿಸಬೇಕು ಅಂತ ನೋಡೋಣ. ಸೋಮವಾರ. ಈ ದಿನ ಅಕ್ಕಿ, ಧಾನ್ಯಗಳು, ದಿನೋಪಯೋಗಿ ವಸ್ತುಗಳು ಹಾಗೂ ಹಾಲಿನಿಂದ ತಯಾರಿಸಿದ ಪದಾರ್ಥಗಳನ್ನು ಖರೀದಿಸಿದರೆ ಕುಟುಂಬದಲ್ಲಿ ಶಾಂತಿ, ಸಂತೋಷ ಮನೆ ಮಾಡುತ್ತಂತೆ. ಮಂಗಳವಾರ. ಏನೇ ಮಾಡಿದರೂ ಮಂಗಳಕರ ಎಂದು ಹೇಳಲಾಗುತ್ತೆ. ಈ ದಿನ ಭೂ ಖರೀದಿ, ಆಸ್ತಿಗೆ ಸಂಬಂಧಪಟ್ಟ ಕೆಲಸ ಮಾಡುವುದರಿಂದ ಅದೃಷ್ಟ ಒಲಿದು ಬರುತ್ತಂತೆ. ಬುಧವಾರ. ತುಂಬ ಶ್ರೇಷ್ಠವಾದ ದಿನ. ಈ ದಿನ ಪುಸ್ತಕ, ಮನೆಗೆ ಅಲಂಕಾರಿಕ ವಸ್ತುಗಳು ತರುವುದರಿಂದ ಮನೆ ಮಂದಿಗೆ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಹಾಗೂ ಪಾಸಿಟಿವ್ ಎನರ್ಜಿ ಪ್ರವೇಶಿಸುತ್ತದೆ ಎನ್ನಲಾಗುತ್ತಿದೆ. ಗುರುವಾರ. ಗುರುವಾರ ವಿಷ್ಣುವಿನ ದಿನ. ಈ ದಿನವು ಹೊಸ ಎಲೆಕ್ಟ್ರಾನಿಕ್ ವಸ್ತುಗಳು, ಪೀಠೋಪಕರಣಗಳು ಅಂದರೆ ಫರ್ನಿಚರ್ ಐಟಮ್ಸ್ಗಳು, ಸ್ವತ್ತು ಖರೀದಿಯಿಂದ ಏಳಿಗೆಯಾಗುತ್ತದೆ ಎನ್ನಲಾಗುತ್ತಿದೆ. ಶುಕ್ರವಾರ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನ. ಈ ದಿನದಂದು ಮನೆಗೆ ಉಪ್ಪು, ಅಕ್ಕಿ, ಎಣ್ಣೆ, ದೀಪದ ಎಣ್ಣೆ, ಮನೆ ಶುಚಿ ಮಾಡೋ ವಸ್ತುಗಳು ಅಂದರೆ ಪೊರಕೆ ಮರದಂತಹ ವಸ್ತುಗಳು ಖರೀದಿಸಿ ತರೋದ್ರಿಂದ ಶುಭ ಫಲ ನಂಬಲಾಗುತ್ತದೆ. ಸಂಪಾದನೆ ಹೆಚ್ಚಾಗುವ ಜೊತೆಗೆ ಆರ್ಥಿಕ ಕಷ್ಟಗಳು ಇರುವುದಿಲ್ಲ. ಇನ್ನು ಶನಿವಾರ. ಶನಿವಾರ ಶನಿದೇವನಿಗೆ ಇಷ್ಟವಾದ ದಿನ. ಈ ದಿನ ಹೂ ಗಿಡಗಳು, ತೋಟ ಅಥವಾ ಕೃಷಿಗೆ ಉಪಯೋಗಿಸುವ ಸಾಧನಗಳನ್ನು ಖರೀದಿಸೋದ್ರಿಂದ ಲಾಭವಾಗುತ್ತದೆ. ಕೊನೆಯ ದಿನ ಭಾನುವಾರ. ಭಾನುವಾರದಂದು ವಾಹನಗಳ ಖರೀದಿಯಿಂದ ಒಳ್ಳೆಯದಾಗುತ್ತದೆ. ಹಾಗೆ ಭಾನುವಾರದಂದು ಕನ್ನಡಿ, ಗೋಧಿ, ಧಾನ್ಯ ಮನೆಗೆ ತರೋದ್ರಿಂದ ಶ್ರೇಯಸ್ಸಾಗುತ್ತಂತೆ. ಯಾವುದೇ ವಸ್ತುವಾಗಲಿ ಮನೆಗೆ ತರುವಾಗ ಯಾವ ದಿನ ಉತ್ತಮ ಎಂದು ತಿಳಿದು ತರುವುದರಿಂದ ಒಳ್ಳೆಯದು ಎಂದು ಹಿರಿಯರು ಹೇಳುತ್ತಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ.